ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಎಲ್ಲರೂ ನನಗೆ ಮೆಸೇಜ್ ಮಾಡ್ತಾ ಇದ್ರಿ. ಸೊ ನೀವು ಮೇಕಪ್ ಹೇಗೆ ಮಾಡ್ಕೋತೀರಾ, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಮತ್ತು ಸ್ಕಿನ್ ಕೇರ್ ಏನು ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ಅದ್ರ ವ್ಲಾಗ್. ಸೊ ಮೇಕಪ್ ಹೇಗೆ ಮಾಡ್ಕೋತೀನಿ, ಮತ್ತು ಮೇಕಪ್ಗಿಂತ ಮುಂಚೆ ನಾನು ಫೇಸಿಗೆ ಏನೇನು ಅಪ್ಲೈ ಮಾಡ್ತೀನಿ, ಸ್ಕಿನ್ ಕೇರು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಹೇರ್ಗೆ ಹೇರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ಟೆ. ಯಾಕೆ ಅಂದರೆ ಸುಮ್ಮನೆ ಮೇಕಪ್ ಮಾಡ್ಬೇಕಾದ್ರೆ ಹೇರ್ ಎಲ್ಲ ಅಡ್ಡ ಬರುತ್ತೆ. ನಾನು ಹೇರ್ ಕಟ್ ಕೂಡ ಮಾಡಿಸಿದ್ದೀನಿ ಅದಕ್ಕೆ. ಸೊ ಫಸ್ಟ್ ಬಂದುಬಿಟ್ಟು ಫೇಸಿಗೆ ಏನು ಅಪ್ಲೈ ಮಾಡ್ತೀನಿ ಅಂದರೆ, ಸೆಟಾಫಿಲ್ದು ಮಾಯ್ಶ್ಚರೈಸರ್ ಫಸ್ಟು ಇದು ಅಪ್ಲೈ ಮಾಡುವ. ಚಳಿಗಾಲ ಅಲ್ವಾ, ತುಂಬ ಡ್ರೈ ಆಗ್ತಾ ಇದೆ ಸ್ಕಿನ್ನು. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾಯಿತು. ಈಗ ನೆಕ್ಸ್ಟು ಒಂದು 2 ಮಿನಿಟ್ಸ್ ಬಿಡುವ, ಇದು ಆರಲಿ ಸ್ವಲ್ಪ. 2 ಮಿನಿಟ್ಸ್ ಆಯಿತು. ಈಗ ಬಂದುಬಿಟ್ಟು ಸನ್ಸ್ಕ್ರೀನ್ ಡರ್ಮಾದಿದು. ಸೊ ಇದನ್ನು ಅಪ್ಲೈ ಮಾಡುವ ಈಗ. ಮತ್ತು ಇನ್ನೊಂದು ಏನು ಗೊತ್ತಾ, ಮೇಕಪ್ಪು ಅಂದರೆ ಆರ್ಟಿಸ್ಟ್ ಆಗಿರೋದ್ರಿಂದ ಐಬ್ರೋಸ್ ಎಲ್ಲ ಮಾಡಿಸ್ತಾನೆ ಇರಬೇಕು. ಐಬ್ರೋ ಮತ್ತು ಅಪ್ಪರ್ ಲಿಪ್ಪು ಚೆಂದ ಇರುತ್ತೆ. ಮೇಕಪ್ ಮಾಡ್ಕೊಳ್ಳೋದಕ್ಕೆ, ಐಬ್ರೋ ಫಿಲ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ವರ್ಷಗಳಿಂದ ನಾನು ಯೂಸ್ ಮಾಡ್ತಾ ಇರೋದು ಇದು. ಸನ್ಸ್ಕ್ರೀನ್ ಆಗಿರ್ಬೋದು ಮತ್ತು ಮಾಯ್ಶ್ಚರೈಸರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಫೇಸು ಎಷ್ಟು ಚೆನ್ನಾಗಂದರೆ, ಬಿಸಿಲಿಗೆಲ್ಲ ಹೋಗ್ತೀವಲ್ಲ ಅಷ್ಟೇನಿದು ಟ್ಯಾನ್ ಅಂತ ಅನಿಸಲ್ಲ ನನಗೆ. ಅದೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿದೆ. ಸೊ ಇದನ್ನು ಒಂದು ಸ್ವಲ್ಪ 2 ಮಿನಿಟ್ಸ್ ಬಿಡುವ, ಸ್ವಲ್ಪ ಆರಲಿ. ಸೊ ನಾನು ಮೇಕಪ್ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ, ವ್ಯಾಸ್ಲಿನ್ನು. ಚೆನ್ನಾಗಿದೆ ಇದು, ವ್ಯಾಸ್ಲಿನ್ ಅಲ್ವಾ, ಸಖತ್ತಾಗಿರುತ್ತೆ. ಲಿಪ್ ಬಾಮ್ ಹಚ್ಚಿದ್ರಿ. ಲಿಪ್ಸ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಚೆನ್ನಾಗಿರುತ್ತೆ ವ್ಯಾಸ್ಲಿನ್ದು ಇವಾಗ. ಇದಾದ ಲಿಪ್ ಬಾಮ್ ಹಚ್ಕೊಂಡಾದ್ಮೇಲೆ ನೆಕ್ಸ್ಟು ಪ್ರೈಮರು, ಫಾರೆವರು ಪ್ರೈಮರ್ನ ನಾನು ಅಪ್ಲೈ ಮಾಡೋದು. ಮುಂಚೆ ಎಲ್ಲ ಅಪ್ಲೈ ಮಾಡ್ತಾ ಇರಲಿಲ್ಲ ಪ್ರೈಮರು. ಸೊ ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಫಾರೆವರ್ದು. ಸೊ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿರುತ್ತೆ, ಮೇಕಪ್ ಚೆನ್ನಾಗಿ ಕೂರುತ್ತೆ ಪ್ರೈಮರ್ ಯೂಸ್ ಮಾಡಿದ್ರೆ. ಸೊ ಇದನ್ನು ಹಿಂಗೆ ಅಪ್ಲೈ ಮಾಡ್ಕೊಂಬಿಟ್ಟು, ನಮ್ಮ ಮೇಘಕ್ಕ ಮೇಕಪ್ ಆರ್ಟಿಸ್ಟ್ ಹೇಳ್ಕೊಟ್ಟಿದ್ದು ನನಗೆ. ಇದನ್ನ ಕೈ ಮೇಲೆ ಈ ಥರ ಅಪ್ಲೈ ಮಾಡ್ಕೊಂಬಿಟ್ಟು ಇದನ್ನ ರಬ್ ಮಾಡಬೇಕಂತೆ. ಹಿಂಗೆ 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 ರಬ್ ಮಾಡಿ ಆಮೇಲೆ ಫೇಸಿಗೆ ಅಪ್ಲೈ ಮಾಡಬೇಕಂತೆ. ಸೊ ಅಪ್ಲೈ ಮಾಡುವ. ಚೆನ್ನಾಗಿ. ಸೊ ಫಸ್ಟು ನಾನು ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ 3 ಸ್ಟೆಪ್ನ ಫಾಲೋ ಮಾಡ್ತೀನಿ. ಸೊ ಇದನ್ನು ನಾನು ಒಂದು 2 ಮಿನಿಟ್ಸ್ ಬಿಡೋಣ, ಸ್ವಲ್ಪ ಆಗಲಿ. ಅಷ್ಟೊತ್ತಿಗೆ ನಾನು ಟಿಫನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಓಕೆ, ಸೊ ತಿಂಡಿ ಮಾಡ್ಕೊಂಡು ಬಂದೆ. ಇದೆಲ್ಲ ನೀಟಾಗಿ ಡ್ರೈ ಆಗಿದೆ. ಮತ್ತು ಇನ್ನೂ ಒಂದು ಏನು ಅಂದರೆ, ಮೇನು ನೀರು ಚೆನ್ನಾಗಿ ಕುಡಿಬೇಕು ನಾವು. ಬಿಸಿಲುಗಾಲ ಇರಲಿ, ಚಳಿಗಾಲ ಇರಲಿ, ಏನೇ ಇರಲಿ. ಸೊ ನೀರು ಜಾಸ್ತಿ ನಾವು ಕುಡಿದಷ್ಟು ಅಟ್ಲೀಸ್ಟ್ 2 ಲೀಟ್ರ್ ಆದರೂ ಡೈಲಿ ಕುಡಿಬೇಕು. 2 ರಿಂದ 3 ಲೀಟ್ರ್ ಕುಡಿಲೇಬೇಕು. ಹಂಗೆ ಕುಡಿದ್ರೆ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಆಗುತ್ತೆ, ಚೆನ್ನಾಗಿರುತ್ತೆ ಸ್ಕಿನ್ನು. ಸೊ ಓಕೆನಾ, ಇದನ್ನು ಮಾತ್ರ ಯಾರು ಮರೀದೆ ಚಾಚು ತಪ್ಪದೆ ಪಾಲಿಸಿ. ಓಕೆನಾ. ಸೊ ನೆಕ್ಸ್ಟು ಬಂದುಬಿಟ್ಟು ಕಲರ್ ಕರೆಕ್ಟರ್, ಆರೆಂಜು ಕಲರ್ ಕರೆಕ್ಟರ್ ನಾನು ಯೂಸ್ ಮಾಡೋದು ಡರ್ಮಾದು. ಇದೆಲ್ಲ ಕಲರ್ ಹೋಗ್ಬಿಟ್ಟಿದೆ, ಡರ್ಮಾ. ಓಕೆನಾ, ಅಪ್ಲೈ ಮಾಡುವ. ಇದು ಅಂದರೆ ಎಲ್ಲೆಲ್ಲಿ ಸ್ವಲ್ಪ ಅಂದರೆ ಡಾರ್ಕ್ ಸರ್ಕಲ್ಸು, ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಅಲ್ವಾ, ಅಲ್ಲಿ ಅಪ್ಲೈ ಮಾಡಬೇಕು. ಇದನ್ನು ಅಪ್ಲೈ ಮಾಡುವ.
ನಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಕಣ್ ಕೆಳಗಡೆ, ಮತ್ತು ನಂದು ಇಲ್ಲಿ ನರ ಇದೆ ಒಂದು ಗ್ರೀನ್ ಕಲರ್, ಅದು ಒಂಥರ ಕಾಣುತ್ತೆ. ಸೊ ಅದಕ್ಕೆ ಈ ಥರ ನೀಟಾಗಿ ಅಪ್ಲೈ ಮಾಡಿ. ನಿಮಗೂ ಡಾರ್ಕ್ ಸರ್ಕಲ್ಸ್ ಇದೆ, ಸ್ವಲ್ಪ ಇದೆ ನನಗೆ ಡಾರ್ಕ್ ಸರ್ಕಲ್ಸು. ಸ್ವಲ್ಪ ಫೋನೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಲ್ಲ, ಅದಕ್ಕೆ ಎಡಿಟಿಂಗು ಅದು ಇದು ಇರುತ್ತೆ ಅಲ್ವಾ, ಅದಕ್ಕೆ. ಮತ್ತು ಪಿಂಪಲ್ ಇರುತ್ತೆ ಅಲ್ವಾ, ಪಿಂಪಲ್ ಮೇಲೂ ಅಪ್ಲೈ ಮಾಡ್ಬೋದು. ಬಟ್ ನನಗೆ ಈಗ ಪಿಂಪಲ್ ಇಲ್ಲ. ಇಲ್ಲೂ ಅಷ್ಟೇ ನನಗೆ ಸ್ವಲ್ಪ ಅಂದರೆ ಒಂಥರ ಬ್ಲ್ಯಾಕ್ ಇದೆ, ಸೊ ಅದಕ್ಕೆ. ಸಾಕು ಸ್ವಲ್ಪ ಅಪ್ಲೈ ಮಾಡಿದ್ರೆ. ನಾನೆಲ್ಲ ಕೈಯಿಂದನೇ ಅಪ್ಲೈ ಮಾಡೋದು. ಇದು ಬೇಸ್ ಅಂದರೆ ಇದು ಮಾತ್ರ ಬ್ರಷಿಂದ ಅಪ್ಲೈ ಮಾಡೋದು. ಸೊ ಈಗ ನಾ ಅಪ್ಲೈ ಮಾಡಾಯಿತು. ಸೊ ನಾನು ಯೂಸ್ ಮಾಡೋ ಸ್ಟಿಕ್ ಬಂದ್ಬಿಟ್ಟು ಕ್ರಿಯೋಲಾನು. ನನ್ನ ಶೇಡ್ ಬಂದ್ಬಿಟ್ಟು FS29 FS36 ನಾನು ಯೂಸ್ ಮಾಡೋದು. ಅಂದರೆ ನನ್ನ ಶೇಡಿಗೆ ಯಾವ್ದು ಬೇಕೋ ಅದನ್ನು ನಾನು ತೊಗೊಂಡಿದ್ದೀನಿ. ಸೊ ನಿಮ್ಮ ಶೇಡಿಗೆ ಯಾವ್ದು ಬೇಕೋ ಅದನ್ನು ನೀವು ತೊಗೊಳ್ಳಿ. ವೈಭವ್ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ ನಿಮ್ಮ ಶೇಡಿಗೆ ಯಾವುದು ಬೇಕೋ ಅದು. ಸೊ ಇದು ನೀವು ಕಮೆಂಟ್ ಮಾಡ್ತೀರಾ, ನನಗೆ ಗೊತ್ತು ಇದಕ್ಕೆ ಏನಕ್ಕೆ ಇದನ್ನು ಹಾಕಿದ್ದೀರಾ ಅಂತ. ಸೊ ಇದು ಮೇಲ್ಗಡೆ ಇರುತ್ತೆ ಅಲ್ವಾ, ಅದು ಬಿದ್ದರೆ ಸಾಕು ಹೊರಟೋಗ್ಬಿಡುತ್ತೆ. ನಂದು ಲಾಸ್ಟ್ ಟೈಮ್ ಹಂಗೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಥರ ಪ್ಲಾಸ್ಟರ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಅಪ್ಲೈ ಮಾಡುವ. ಓಕೆ, ನಾನು ಇದು ಏನದು ನಾರ್ಮಲಿ ಇದರಲ್ಲೂ ಅಷ್ಟೇ, ಮುದ್ದು ಸೊಸೆ ಸೀರಿಯಲಲ್ಲೂ ನಾನು ಇದನ್ನೇ ಅಪ್ಲೈ ಮಾಡೋದು. ಇವಾಗ ಸ್ವಲ್ಪ ಮೇಕಪ್ ಡಲ್ ಮಾಡ್ಕೋತಾ ಇದ್ದೀನಿ. ಮುಂಚೆದು ಮೇಕಪ್ ನಾನೀಗ ಮಾಡ್ಕೋತೀನಿ. ಇದರಲ್ಲೂ ಅಷ್ಟೇ, ಏನದು ತೆಲುಗು ಸೀರಿಯಲ್ಲು ಅಷ್ಟೇ ನಾನು ಇದನ್ನೇ ಅಪ್ಲೈ ಮಾಡೋದು. ಮತ್ತು ಫಂಕ್ಷನ್ಗಳಿಗೆಲ್ಲ ಹೋಗ್ತೀನಲ್ಲ, ಅವಾಗೆಲ್ಲ ಬೇರೆದು ಅಪ್ಲೈ ಮಾಡೋದು. ಲಿಕ್ವಿಡು, ಲ್ಯಾಕ್ಮಿದು, ಫಾರ್ ಎವರ್ದು ಅದು ಯೂಸ್ ಮಾಡೋದು. ಅದನ್ನು ಕೂಡ ಒಂದ್ಸತಿ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನನಗೆ ಅಪ್ಲೈ ಮಾಡ್ಕೊಳಕ್ಕೆ ಬರಲ್ಲ, ನಮ್ಮ ಮೇಘಕ್ಕನೇ ಮಾಡೋದು. ಒಂದ್ಸತಿ ನಮ್ಮ ಮೇಘಕ್ಕನ್ನೇ ಕೂರಿಸ್ಕೊಂಡು ಮೇಕಪ್ ಅದು ಹಿಂಗೆ ಮಾಡೋದಂತ ಹೇಳಿಸ್ಕೊಂಡು, ಇಲ್ಲಾಂದರೆ ಅವಳ ಕೈಯಲ್ಲಿ ಮಾಡಿಸೋ ಹೆಂಗೋ ಒಂದು ಆ ವ್ಲಾಗ್ ಕೂಡ ಮಾಡ್ತೀನಿ. ಅದು ವ್ಲಾಗ್ ಬೇಕಾ ಬೇಡ ಕಮೆಂಟ್ ಮಾಡಿ. ಸೊ ಇದನ್ನು ಈಗ ಹಚ್ಕೋತಾ ಇದ್ದೀನಿ. ಕೈಯಲ್ಲೇ ಅಪ್ಲೈ ಮಾಡೋದು ನಾನು, ಬ್ರಷಲ್ಲಿ ಅಪ್ಲೈ ಮಾಡಲ್ಲ. ಮರ್ಜ್ ಮಾಡ್ಬೇಕಾದ್ರೆ ಮಾತ್ರ ನಾನು ಬ್ರಷ್ ಯೂಸ್ ಮಾಡ್ತೇನೆ. ನೀಟಾಗಿ ಫೇಸಿಗೆ ಅಪ್ಲೈ ಮಾಡಬೇಕಿಲ್ಲ. ನನಗೆ ಗೊತ್ತಿರೋದು ಸ್ವಲ್ಪ ಅಷ್ಟೇ, ಅದರಲ್ಲೇ ನಾನು ಮೇಕಪ್ ಮಾಡ್ಕೊಳ್ಳೋದು ಕಲ್ತಿದ್ದೀನಿ. ನಮ್ಮ ಮೇಘಕ್ಕ ಕಲಿಸ್ಕೊಟ್ಟಿರೋದು. ಸೊ ಏನಾದರೂ ತಪ್ಪಾಗಿ ಏನಾದರೂ ನಾನು ಅಂದರೆ ತಪ್ಪಾಗೇನಾದರೂ ಅಪ್ಲೈ ಮಾಡ್ಕೋತಾ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಬಿಕಾಸ್ ನನಗೆ ಇದೇ ಕಂಫರ್ಟಬಲ್, ನಾನು ಹಿಂಗೆ ಮಾಡ್ಕೊಳ್ಳೋದು. ಓಕೆ, ಅಂದರೆ ಮೇಕಪ್ ಆರ್ಟಿಸ್ಟ್ ಎಲ್ಲ ವ್ಲಾಗ್ಸ್ ನೋಡ್ತಾ ಇರ್ತಾರೆ, ಅಥವಾ ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಂಡು ಹೋಗೋರೆಲ್ಲ ನೋಡ್ತಾ ಇರ್ತಾರೆ. ಏನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ. ಓಕೆ, ಅಂದರೆ ನಿಮ್ಗೆ ಬೇಕು ಅಂದರೆ ಕಣ್ಮೇಲೆ ಅಪ್ಲೈ ಮಾಡಿ, ಬೇಡ ಅಂದರೆ ಕಣ್ಮೇಲೆ ಅಪ್ಲೈ ಮಾಡೋದು ಬೇಡ. ಐ ಶ್ಯಾಡೋ ಹಾಕಿದ್ರೆ ಸಾಕು. ಬಟ್ ನನಗೆ ಈ ಥರ ಹಿಂಗೆ ಕಣ್ಮೇಲೆಲ್ಲ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊಳಕ್ಕೆ ನಂಗೆ ಇಷ್ಟ. ನೀಟಾಗಿ ಎಲ್ಲ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ನೀಟಾಗೆಲ್ಲ ಅಪ್ಲೈ ಮಾಡಾಯಿತು. ನಾನು ಯೂಸ್ ಮಾಡೋ ಬ್ರಷ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಇದೆ. ಸ್ವಿಸ್ ಬ್ಯೂಟಿಗೆ ನಾನು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಓಕೆ, ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ನನ್ನ ಪ್ರಾಡಕ್ಟ್ಸ್, ಮೇಕಪ್ ಪ್ರಾಡಕ್ಟ್ಸ್ ಏನಿದೆ ಆಲ್ಮೋಸ್ಟು ಫಾರ್ ಎವರು ಮತ್ತು ಇದು ಸ್ವಿಸ್ ಬ್ಯೂಟಿ ಇದೇ ಇರುತ್ತೆ ನಂದು ಫುಲ್ಲು. ನಮ್ಮ ಸುಮಾಕ ಹೇಳ್ತಾ ಇರ್ತಾರೆ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀರ ನೀವು ಅದಕ್ಕೆ ಅಂತ. ಸೊ ಈಗ ನೀಟಾಗಿ ಇದನ್ನು ಮರ್ಜ್ ಮಾಡುವ. ಇದನ್ನು ನಾವು ಮಾಡ್ತೀವಲ್ಲ, ಹಿಂಗೆ ಮಾಡ್ಕೋಬೇಕಂತ. ಹಿಂಗೆ ಹೇಳ್ತಾಳೆ, ಈ ಥರ ನೀಟಾಗಿ ಹಿಂಗೆ ರೋಲ್ ಮಾಡಿ ಅದನ್ನೆಲ್ಲ ಮರ್ಜ್ ಮಾಡಬೇಕಂತ. ಸೊ ಇನ್ನೊಂದು ಏನು ಅಂದರೆ, ನಾವು ಮೇಕಪ್ಪು ಎಷ್ಟು ಲೈಟಾಗಿ ಹಚ್ಕೋತೀವೋ ಅಷ್ಟು ಇನ್ನೂ ಚೆನ್ನಾಗಿ ಕಾಣ್ತೀವಿ. ನನಗೆ ಇದು ಕ್ಯಾಮ್ರಾಮ್ಯಾನ್ ಹೇಳಿದ್ದು. ಅಂದರೆ ನಮ್ಮ ಮುದ್ದು ಸೊಸೆನಲ್ಲಿ ನಾಗು ಸರ್ ಅಂತ ಇದ್ದಾರೆ, ಅವರು
ಲೈಟಾಗಿ ಮಾಡ್ಕೊಳ್ಳಿ ವಿದ್ಯಮ್ಮ, ನೀವು ಚೆನ್ನಾಗಿ ಕಾಣ್ತೀರಾ ಮೇಕಪ್ಪು ಅಂತ ಹೇಳಿದ್ರು. ಸೊ ಅವಾಗಿಂದ ಫುಲ್ಲು ಲೈಟಾಗಿ ಮಾಡ್ಕೋತೀನಿ ನಾನು ಮೇಕಪ್ನ. ನೀಟಾಗಿ ಎಲ್ಲ ನಾನು ಬ್ಲೆಂಡ್ ಮಾಡಾಯಿತು. ಸೊ ನೆಕ್ಸ್ಟು ಬಂದುಬಿಟ್ಟು ಇದು ಐಬ್ರೋ ಪ್ಯಾಲೆಟ್ಟು, ಇದನ್ನು ಯೂಸ್ ಮಾಡೋದು ನಾನು. ಸೊ ಅಪ್ಲೈ ಮಾಡುವ. ಏನಂದರೆ ನನಗೆ ಐಬ್ರೋ ಫಿಲ್ಲು ಮತ್ತು ಲೈನರ್ ಒಂದು ಹಾಕ್ಕೊಳಕ್ಕೆ ಬರಲ್ಲ. ಇವತ್ತು ಅದನ್ನು ಟ್ರೈ ಮಾಡುವ. ಓಕೆ, ನಿಮಗೋಸ್ಕರ. ಸೊ ಐಬ್ರೋ ನೀಟಾಗಿ ಇಲ್ಲಿಂದ ನೀಟಾಗಿ ಫಿಲ್ ಮಾಡ್ಕೋಬೇಕು. ಸೊ ಐಬ್ರೋ ಎಲ್ಲ ಫಿಲ್ ಮಾಡಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಯಾಕ್ಟ್. ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಕೂಡ ಇದು ಸ್ವಿಸ್ ಬ್ಯೂಟಿದೆ ಕಾಂಪ್ಯಾಕ್ಟ್ ಯೂಸ್ ಮಾಡೋದು. ಆಲ್ರೆಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಇನ್ನು ಸ್ವಲ್ಪ ಮಿಕ್ಕಿದೆ. ಸೊ ಇದನ್ನು ನಾನು ಅಪ್ಲೈ ಮಾಡೋದು. ತುಂಬ ಚೆನ್ನಾಗಿದೆ. ನನ್ನ ಶೇಡಿಗೆ ಯಾವ್ದು ಬೇಕೋ ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಶೇಡಿಗೆ ಯಾವ್ದು ಬೇಕೋ ಅದನ್ನು ಹೋಗಿ ನೀವು ಇದು ವೈಭವ್ ಸ್ಟೋರಲ್ಲೇ ತೊಗೊಳ್ಳಿ. ಓಕೆನಾ? ನಾನು ಇದೇ ಸಾಂಗ್ ಬರ್ತಾ ಇದೆ ನನಗೆ ಇವತ್ತು ಯಾಕೋ. ಇನ್ನೊಂದು ಏನು ಗೊತ್ತಾ, ಕೆಲವೊಬ್ರದ್ದು ಲಿಪ್ಸು ಬ್ಲ್ಯಾಕ್ ಇರುತ್ತೆ ಅಲ್ವಾ, ನೀವು ಅದಕ್ಕೆ ಅದೇ ಆರೆಂಜ್ ಕಲರ್ ಆರೆಂಜ್ ಕಲರ್ ಕಲರ್ ಕರೆಕ್ಟರ್ ಇರುತ್ತೆ ಅಲ್ವಾ ಆರೆಂಜ್ ಕಲರ್ದು. ಸೊ ಅದನ್ನು ಅಪ್ಲೈ ಮಾಡಿಬಿಟ್ಟು ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಬೋದು, ಅಂದರೆ ಅಷ್ಟು ಬ್ಲ್ಯಾಕ್ ಕಾಣಲ್ಲ. ಸೊ ಪೌಡರ್ ಪ್ಯಾಡ್ ಎಲ್ಲ ಅಪ್ಲೈ ಮಾಡಾಯಿತು. ಫಸ್ಟ್ ಬಂದುಬಿಟ್ಟು ಸ್ಟಿಕ್ ಹಚ್ತೀವಿ. ಅದಾದಮೇಲೆ ನಾನು ಐಬ್ರೋ ಫಿಲ್ ಮಾಡ್ತೀನಿ. ಒಂದು 5 ನಿಮಿಷ ನಾವು ಬೇಸ್ ಹಚ್ಚಿರ್ತೀವಿ ಅಲ್ವಾ, ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಆದರೂ ಅದು ಬಿಡಬೇಕು, ಅಂದರೆ ನೀಟಾಗಿ ಸೆಟ್ ಆಗಬೇಕು. ಸೆಟ್ ಆದಮೇಲೆ ಇದನ್ನು ಹಚ್ಬೇಕು ಕಾಂಪ್ಯಾಕ್ಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಐ ಶ್ಯಾಡೋ. ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ಇದರಲ್ಲಿ, ಸೀರಿಯಲಲ್ಲೆಲ್ಲ ಇಷ್ಟೇ ಮಾಡಿಕೊಂಡು ಸ್ವಲ್ಪ ಲಿಪ್ ಲೈನರು ಲಿಪ್ಸ್ಟಿಕ್ ಹಚ್ಕೊಂಡು ಸ್ಟಿಕ್ಕರ್ ಹಚ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾವುದೇ ಥರ ಐ ಶ್ಯಾಡೋ ಆಗಿರ್ಬೋದು, ಬ್ಲಶ್ಶು ಗಿಶ್ಶು ಏನೂ ಹಚ್ಚಲ್ಲ. ತುಂಬ ಲೈಟ್, ಅಂದರೆ ಲೈಟ್ ಮೇಕಪ್ಪು. ಅದನ್ನು ಹಚ್ಚಿರೋದು ನೈಟ್ವರೆಗೂ ನಂದು ಹಂಗೆ ಇರುತ್ತೆ, ಏನೂ ಆಗಲ್ಲ. ಸೊ ಈಗ ಅಂದರೆ ನಾನು ಮುದ್ದು ಸೊಸೆ ಮತ್ತು ಇದರಲ್ಲೂ ಶಿವಂಗಿ ಸೀರಿಯಲ್ ಎರಡರಲ್ಲೂ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು. ಸೊ ಈಗ ನಿಮಗೆ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ, ಅಂದರೆ ಐ ಶ್ಯಾಡೋ, ಲಿಪ್ಸ್ಟಿಕ್ಕು ಮತ್ತು ಎಲ್ಲ ಅಂದರೆ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಸೊ ಈಗ ನೆಕ್ಸ್ಟು ಬಂದುಬಿಟ್ಟು ಇದು ಐ ಶ್ಯಾಡೋ ಸ್ವಿಸ್ ಬ್ಯೂಟಿ ಇದೆ ನಾನು ಯೂಸ್ ಮಾಡಿದೆ ಐ ಶ್ಯಾಡೋ. ತುಂಬ ಚೆನ್ನಾಗಿದೆ. ಅಂದರೆ ಕಲರ್ ಯಾವುದು ತುಂಬ ಬ್ರೈಟ್ ಆಗಿಲ್ಲ. ನಾನು ನಾರ್ಮಲ್ ಆಗಿದ್ದನು ನಾನು ಬ್ರೈಟ್ ಕಲರ್ಸ್ ಹಚ್ಚಲ್ಲ, ಲೈಟ್ ಕಲರ್ಸು ನಾನು ತುಂಬ ಇಷ್ಟಪಡೋದು. ನನಗೆ ಇಷ್ಟ ಆಗೋದು. ಹೆವಿ ಮೇಕಪ್ಪು ನನಗೆ ಇಷ್ಟ ಆಗಲ್ಲ. ಎಷ್ಟು ಲೈಟಾಗಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಕಾಣ್ತೀವಿ ಅನ್ನೋ ಕಾರಣಕ್ಕಲ್ಲ, ಬಟ್ ನಂಗೆ ಲೈಟ್ ಮೇಕಪ್ಪೇ ಇಷ್ಟ. ಸೊ ಅದಕ್ಕೆ ಲೈಟ್ ಕಲರ್ ಹಚ್ಚುವ. ಬ್ರೌನ್, ಲೈಟ್ ಬ್ರೌನ್ ಹಚ್ತಾ ಇದ್ದೀನಿ. ಬ್ರೌನ್ ವಿತ್ ಇದು ಸೊ ಈ ಬ್ರೌನ್, ಲೈಟ್ ಬ್ರೌನ್ ವಿತ್ ಸ್ಕಿನ್ ಕಲರ್ ಹಚ್ತಾ ಇದೆ. ಚೆನ್ನಾಗೈತಿ. ಇದೂ ಅಷ್ಟೇ, ಹಿಂಗೆ ರೋಲ್ ಮಾಡಿ ಅಪ್ಲೈ ಮಾಡಬೇಕು. ನಮ್ಮ ಮೇಘಕ್ಕ ಹೇಳ್ಕೊಟ್ಟಿದ್ದು, ನಮ್ಮ ಮೇಘಕ್ಕ. ಅವಳಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ಟಿರೋದು. ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅಂತ ಮೇಕಪ್ಗೆ ಹೋಗಿದ್ದಾಳೆ ಅವಳು.
ಸೊ ಐ ಶ್ಯಾಡೋ ಹಚ್ಕೊಂಡಾಯಿತು. ಇಷ್ಟೇ ನಾನು ಹಚ್ಚೋದು, ಜಾಸ್ತಿ ನಾನು ಹಚ್ಚೋದೇ ಇಲ್ಲ. ಸೀರಿಯಲಲ್ಲಿ ಒಂದೊಂದು ಸತಿ ಯಾಕೆ ಅಷ್ಟು ಬ್ರೈಟಾಗಿ ಕಾಣುತ್ತೆ ಅಂದರೆ ಅವರೆಲ್ಲ DA ಮಾಡ್ತಾರೆ, ಸೊ ಅದಕ್ಕೆ ಅಷ್ಟು ಬ್ರೈಟಾಗಿ ಕಾಣೋದು. ನೆಕ್ಸ್ಟು ಬಂದುಬಿಟ್ಟು ಮಸ್ಕಾರನೂ ಅಷ್ಟೇ ಸ್ವಿಸ್ ಬ್ಯೂಟಿದು. ಹಂಗ ಸ್ವಿಸ್ ಬ್ಯೂಟಿದು ಮಸ್ಕರ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಕಾಜಲ್. ನಾನು ಕಾಜಲ್ ಕೂಡ ಅಪ್ಲೈ ಮಾಡೋದು ಸ್ವಿಸ್ ಬ್ಯೂಟಿ ಇದೆ. ಒಂದು ಆ್ಯಕ್ಚುಲಿ ಕಾಜಲ್ ಇತ್ತು, ಅದನ್ನು ಯಾರೋ ಹೊಡೆದಾಕ್ಬಿಟ್ರು ಶೂಟಲ್ಲಿ. ಸೊ ಇದು ನನಗೆ ತೆಲುಗು ಸೀರಿಯಲಲ್ಲಿ ಅನು ಅಂತ ನಮ್ಮ ಅಕ್ಕ ಕ್ಯಾರೆಕ್ಟರ್ ಮಾಡ್ತಾಳೆ, ಅವಳು ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಅವಳ ಹತ್ರ ಇತ್ತು ಅಂತ ನನಗೆ ಇದನ್ನ ಕೊಟ್ಟಳು. ಕಾಜಲ್ 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 ಚಂದ. ಹೆಣ್ಮಕ್ಳು ಏನಾದರೂ ಒಂಥರ ಕಾಜಲ್ ಹಚ್ಬಿಟ್ರೆ ಕಣ್ಣು ನೋಡೋದಕ್ಕೆ ಚಂದ. ತುಂಬ ದಿನ ಆಯಿತು ಅಪ್ಲೈ ಮಾಡಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಪ್ಪ, ನನಗಂದರೆ ತುಂಬ ಅಭ್ಯಾಸ ಇಲ್ಲ ಹಚ್ಚಿ ಕಾಜಲು. ಅದಲ್ವಾ, ಅಭ್ಯಾಸ ತಪ್ಪೋದ್ರೆ. ಸೊ ಕಾಜಲ್ ಅಪ್ಲೈ ಮಾಡಾಯಿತು. ನನ್ನ ಫೇವ್ರೇಟು, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೊತ್ತಾ ಕಾಜಲ್, ಅದು ಸ್ವಿಸ್ ಬ್ಯೂಟಿದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಬ್ಲಷ್ ಹಚ್ಚುವ. ಬ್ಲಷ್ನ ನಾನು ಇದು ಅಪ್ಲೈ ಮಾಡೋದು, ಬಟ್ ಇದ್ರ ಮೇಲೆ ನೇಮ್ ಇಲ್ಲ, ಹೊಟ್ಟೋಗ್ಬಿಟ್ಟಿದೆ ನೇಮು. ಸೊ ಇದನ್ನು ನಾನು ಅಪ್ಲೈ ಮಾಡೋದು ಬ್ಲಷ್ಷು. ಕಮ್ಮಿನೇ, ಹೇಳಿದ್ನಲ್ಲ ನಾನು ಹೇಳ್ದಂಗೆ ಕಮ್ಮಿನೇ ಎಲ್ಲ ಅಪ್ಲೈ ಮಾಡೋದು. ಸೊ ಈ ಮಿರರ್ ತೊಗೊಂಡು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ತೆಲುಗು ಸೀರಿಯಲು ಸಿಕ್ಕಾಗ ತೊಗೊಂಡಿದ್ದೆ. ನಾನು 2.5 years ಆಯ್ತು ತೊಗೊಂಡು. ಥರ ಲಕ್ಕಿ ಮಿರರ್ ಇದು, ನನಗೆ ತುಂಬ ಇಷ್ಟ ಆಗಿತ್ತು. ಮಗನೂ ಇಷ್ಟನೇ. ಬಂದುಬಿಟ್ಟು ಇದು ಹೈಲೈಟರು. ಇದು ಬಂದುಬಿಟ್ಟು ಲ್ಯಾಕ್ಮಿದು ಯೂಸ್ ಮಾಡೋದು ನಾನು, ನಮ್ಮ ಮೇಘಕ್ಕಂದು ಯೂಸ್ ಮಾಡೋದು. ಬ್ರಷ್ಷು ನಮ್ಮ ಮೇಘಕ್ಕಂದೆ. ಇಲ್ಲಿ ಅಪ್ಲೈ ಮಾಡಬೇಕು, ಮತ್ತು ಇಲ್ಲಿ ಮತ್ತು ಇಲ್ಲಿ ಫಾರ್ ಇಟ್. ಹೈಲೈಟರ್ ಎಲ್ಲ ಅಪ್ಲೈ ಮಾಡಾಯಿತು. ನೆಕ್ಸ್ಟು ಬಂದುಬಿಟ್ಟು ಲಿಪ್ ಲೈನರು ಅಷ್ಟೇ ಸ್ವಿಸ್ ಬ್ಯೂಟಿದೆ ನಂದು. ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ, ಚಿಕ್ಕದಾಗಿದೆ, ಎಲ್ಲ ತೊಗೋಬೇಕು ಹೊಸದು. ಸೊ ಇದು ಕೂಡ ನಂದು ಸ್ವಿಸ್ ಬ್ಯೂಟಿದೆ. ಔಟ್ಲೈನರ್. ಒಬ್ಬಳೇ ಇದ್ದೀನಿ ಮನೆಯಲ್ಲಿ ಹುಚ್ಚಿ ಥರ. ಸೊ ಲಿಪ್ಸ್ಟಿಕ್ಕು ಕೂಡ ಅಷ್ಟೇ ಸ್ವಿಸ್ ಬ್ಯೂಟಿದೆ. ಫೇವ್ರೇಟ್ ಲಿಪ್ಸ್ಟಿಕ್ ಗೊತ್ತಾ ನನಗಿದು, ಫೇವ್ರೇಟ್. ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಇಷ್ಟೇ, ಇನ್ನೇನೂ ಅಲ್ಲ. ಮೇಕಪ್ದು ಲಿಪ್ಸ್ಟಿಕ್ಕು ಅಪ್ಲೈ ಮಾಡಾಯಿತು. ಮತ್ತು ಇನ್ನೊಂದು ಏನು ಗೊತ್ತಾ, ಲಿಪ್ಸ್ಟಿಕ್ ಮೇಲೆ ನೀವು
ಐ ಶ್ಯಾಡೋನ್ ಕೂಡ ಅಪ್ಲೈ ಮಾಡ್ಬೋದು, ಚೆನ್ನಾಗಿರುತ್ತೆ ಐ ಶ್ಯಾಡೋ. ನಾನು ಅಪ್ಲೈ ಮಾಡ್ತೀನಿ ಅಂತ ಇವತ್ತಲ್ಲ, ನಾರ್ಮಲಿ ನಾನು ಎಲ್ಲಾದರೂ ಈಚೆ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಅಪ್ಲೈ ಮಾಡ್ಕೊಂಡೆ ಹೋಗೋದು. ಚೆನ್ನಾಗಿರುತ್ತೆ. ಅದರ ಒಂದು ಅದೇ ಬ್ರೌನೇ ತೊಗೋತೀನಿ, ಚೆನ್ನಾಗಿರುತ್ತೆ. ಒಂಥರ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಗೊತ್ತಾ ಇದನ್ನು ಹಚ್ಕೊಂಡ್ರೆ ಐ ಶ್ಯಾಡೋ. ಮತ್ತೆ ತುಂಬ ಹೊತ್ತಿರುತ್ತಂತೆ ಮೇಘಕ್ಕ ಹೇಳ್ತಾ ಇದ್ಲು. ಎಲ್ಲ ನನಗೆ ಮೇಕಪ್ ಇಂದ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದು ಮೇಘಕ್ಕನೇ. ನೋಡಿ ಅವಾಗಿಗೂ ಇವಾಗಿಗೂ ಎಷ್ಟು ಡಿಫ್ರೆನ್ಸು. ಸೊ ಮೇಕಪ್ ಎಲ್ಲ ಆಯಿತು. ಚೆನ್ನಾಗಿ ಬಂದಿದೆಯಾ ಮೇಕಪ್ ಕಮೆಂಟ್ ಮಾಡಿ ಆಯಿತಾ. ಸೊ ಲಾಸ್ಟ್ ಬಂದುಬಿಟ್ಟು ಸ್ಟಿಕ್ಕರ್. ಮೇಘಕ್ಕೆ ತೊಗೊಂಬಂದ್ಲು ಸ್ಟಿಕ್ಕರು. ಫಸ್ಟ್ ನಾನೇ ಹಚ್ಕೋತೇನೆ. ಚಂದ ಅಲ್ಲ, ಹೆಣ್ಮಕ್ಳು ಕಾಜಲ್ಲು ಮತ್ತು ಸ್ಟಿಕ್ಕರ್ ಇಟ್ಟರೆ ಆ ಲುಕ್ಕೇ ಬೇರೆ ಬಂದ್ಬಿಡುತ್ತೆ ಹೆಣ್ಮಕ್ಳು. ಆ್ಯಕ್ಚುಲಿ ಐಲೈನರ್ ಹಚ್ಕೋಬೇಕು, ಬಟ್ ಏನು ಗೊತ್ತಾ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಐಲೈನರ್ ಹಚ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತೀನಿ ನಾನು. ಯಾಕೆ ಅಂದರೆ ಐಲೈನರ್ ಹಚ್ಕೊಳ್ಳೋದಕ್ಕೆ ಬರಲ್ಲ ನನಗೆ, ಕಲಿತಾ ಇದ್ದೀನಿ. ಸೊ ನೋಡು, ಮೇಘಕ್ಕೆ ಏನಾದರೂ ಬಂದರೆ ಹಚ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬಂದಿದೆಯಾ ಮೇಕಪ್ಪು ಕಮೆಂಟ್ ಮಾಡಿ, ಓಕೆನಾ. ಮೇಘಕ್ಕ ಇದರಿಂದ ಬಂದ್ಲು ಮೇಕಪ್ ಅಂದರೆ ಎಲ್ಲ ಹೋಗಿದ್ಲು, ಮೇಕಪ್ಗೆ ಏನೋ ಎಲ್ಲ ಹೋಗಿದ್ಲು. ಸೊ ಬಂದ್ಲು, ಐಲೈನರ್ ಮೇಕಪ್ ಆರ್ಡರ್ ಹೋಗಿಲ್ಲ ಅನ್ಬೇಕು. ಅದೇ ಹೋಗಿದ್ಲು ಮೇಕಪ್ ಆರ್ಡರ್. ಅದಕ್ಕೆ ಅಚ್ಚು ಮಮ್ಮಿ, ಯಪ್ಪ ಈ ಮಮ್ಮಿ ಬಂದಿದ್ದಾರೆ ಊರಿಂದ, ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಗೊತ್ತಾ. ನೋಡಲಿ, ಜೋರ ಕಿರಿಸ್ತಾರೆ, ಇಲ್ಲಾಂದ್ರೆ ಕುಕ್ಕರ್ ಇಟ್ಬಿಡ್ತಾರೆ, ಏನೋ ಒಂದು ಮಾಡ್ತಾ ಇದಾರೆ ಅವಾಗಿಂದ. ನೋಡಾಗೋ ಸುಬ್ಬಿ ಅಕ್ಕ, ಮಮ್ಮಿ ವಿಡಿಯೋ ಆನಲ್ಲಿದೆ ಮಮ್ಮಿ. ಇವಾಗಿನ ಬಂದು ನೋಡಿ ಹೋಗಿದ್ದಾರೆ. ಹಿಂಗೆ ಬಗ್ಸಿ ಸೊಂಟ ನೋವು ಬರುತ್ತೆ ಪ್ರತಿಮಾ ನಂಗೆ. ಈ ಕ್ಲೈಂಟಿಗೆ ಮಾಡ್ಬೇಕಾದ್ರೆ ಮಾಡ್ತೀಯ ತಾನೆ, ಮಾಡು, ಹಚ್ಚು ಸುಮ್ಮನೆ. ಏನು ಒಂದೆರಡು ಸತಿ ಹಚ್ಚೋದಕ್ಕೆ. ಹಿಂಗೆ ಬಂದಿದೆ ಐಲೈನರ್. ನಮ್ಮ ಮೇಘಕ್ಕನೇ ಹಚ್ಚಿದ್ದು. 100 ಸತಿ ಹೇಳ್ಬಿಟ್ಟು ನಿನ್ನ ಬಗ್ಗೆ ನಮ್ಮ ಮೇಘಕ್ಕನೇ ಹೇಳ್ಕೊಟ್ಟಿದ್ದು ನಮ್ಮ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ಅಂದರೆ, ನಮ್ಮ ಐರಾ ಕಲೆಕ್ಷನಲ್ಲಿ ಹೊಸ ಕಲೆಕ್ಷನ್ ಸ್ಯಾರಿ ಬಂದಿದೆ. ಸೊ ಅದರದ್ದು ವ್ಲಾಗ್ ಮಾಡೋಣ ಅಂತ, ಅದ್ರದ್ದು ಮೇಕಪ್ಪು ಪ್ಲಸ್ ಅದರದ್ದು ಅಂದರೆ ಹೆಂಗೋ ಮೇಕಪ್ ಮಾಡಿಕೊಂಡೆ ಅಲ್ವಾ, ಸ್ಯಾರಿ ಉಟ್ಕೊಂಡು ಇದು ರೀಲ್ಸು ಮಾಡಿಬಿಡೋಣ ಅಂತ. ಸೊ ಈಗ ಸ್ಯಾರಿ ಉಟ್ಕೋತೀನಿ, ಸ್ಯಾರಿ ಉಟ್ಕೊಂಡು ಬೇಗ ಬರ್ತೀನಿ. ಓಕೆ, ನಾನು ಆವಾಗಲೇ ಹೇಳಿದೆ ಅಲ್ವಾ, ನಮ್ಮ ಐರಾ ಕಲೆಕ್ಷನಲ್ಲಿ ಹೊಸ ಸ್ಯಾರಿ ಕಲೆಕ್ಷನ್ ಬಂದಿದೆ. ಅದು ಬಂದ್ಬಿಟ್ಟಿದ್ದು ಕ್ರೇಪ್ ಸಿಲ್ಕು. ಇದರಲ್ಲಿ ಇದೇ ಕಲರು ಇನ್ನು ತುಂಬ ಪೀಸಸ್ ಅವೈಲಬಲ್ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಸೊ ಮೇಕಪ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.